2018ರಲ್ಲಿ ಸುಪ್ರೀಂ ಕೋರ್ಟು ಫೈನಲ್ ಮಾಡಿತು. ಅದಾದ ಮೇಲೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಚಿಂತನೆ. ಈಗ ಹಳೇದು ಎಲ್ಲರೂ ಹೇಳ್ತಾರೆ, 1892ರಲ್ಲಿ ಒಂದು ಅಗ್ರಿಮೆಂಟು, 1924ರಲ್ಲಿ ಒಂದು ಅಗ್ರಿಮೆಂಟು. ಇವೆರಡು ಅಗ್ರಿಮೆಂಟು ನಮಗೆ ಕರ್ನಾಟಕಕ್ಕೆ ಭಾಳ ಕೆಟ್ಟದ್ದ ವ್ಯವಸ್ಥೆನ ಮಾಡಿತು ಟ್ರಿಬ್ಯುನಲ್. ಯಾಕೆಂದರೆ ವ್ಯವಸ್ಥೆ ಆ ಥರ ಇತ್ತು. ಆಗಿನ ಕಾಲದಲ್ಲಿ ಬ್ರಿಟಿಷ್ನವರ ಒಂದು ಆಳ್ವಿಕೆಯಲ್ಲಿ ಮದ್ರಾಸ್ ಇದ್ದದ್ರಿಂದ ಎಲ್ಲನೂ ಅವ್ರ ಪರವಾಗಿ ಕೆಲವು ತೀರ್ಮಾನಗಳು ಬಂದವು. ಅದ್ರ ಬಗ್ಗೆ ಈಗ ನಾವು ಎಷ್ಟೇ ಚರ್ಚೆ ಮಾಡಿದ್ರೂ ಏನೂ ಇಲ್ಲ. ಯಾಕೆಂತಂದರೆ ಟ್ರಿಬ್ಯುನಲ್ ಮುಗಿದೋಗಿದೆ, ಫೈನಲ್ ಆರ್ಡರ್ ಬಂದಿದೆ, ಸುಪ್ರೀಂ ಕೋರ್ಟ್ ಆಗಿದೆ. ಈಗ ನಾವೇನಿದ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ 2033 ತನಕ ನಾವು ವೇಟ್ ಮಾಡಬೇಕು. ಈಗಿನ ಪರಿಸ್ಥಿತಿ ಏನು ಕಷ್ಟ ಇದೆ, ಏನು ಸುಖ ಇದೆ ಅನ್ನೋದನ್ನು ನಾವು ರಿಟ್ ಪಿಟಿಷನ್ ಹಾಕಿ ರಿವಿಷನ್ ಪಿಟಿಷನ್ ಹಾಕುವಂಥ ಪರಿಸ್ಥಿತಿನಲ್ಲಿ ನಿಮ್ಮಂಥ ವಕೀಲರು ಸಲಹೆ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ಆದ್ರೂ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋಗ್ಬೇಕು. ಯಾಕೆಂತಂದರೆ ಏನಾದರೂ ಸುಪ್ರೀಂ ಕೋರ್ಟು ನಮಗೆ ಎಗನೆಸ್ಟ್ ಏನಾದ್ರು ಆದರೆ ನಾವೇನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಎರಡೂ ತೀರ್ಮಾನ ಆದಮೇಲೆ ನಮ್ಮ ಸರ್ಕಾರ ಏನು ಮಾಡಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಒಂದು 2-3 ನಿಮಿಷದಲ್ಲಿ ಹೇಳುವಂಥ ಪರಿಸ್ಥಿತಿನಲ್ಲಿ ನಾನಿದ್ದೀನಿ. 2018 ಬಂದ ಮೇಲೆ ಇವ್ರು ಮಾಡಬೇಕಾಗಿದ್ದಂಥ ಕೆಲಸ, ನಮಗೆ ಕೊಟ್ಟಿರ್ತಕ್ಕಂಥದ್ದು 270 TMCFT ನೀರು ಕೊಟ್ಟಿದ್ರು. ನಾವು ಪುನಃ ಇದು ನೀರು ಸಾಲದಿಲ್ಲ, ನಮಗೆ ತೊಂದರೆ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋದಾಗ 14.75 TMCFT ನೀರನ್ನು ಕೊಟ್ಟರು. ಅಂದರೆ 285 TMCFT ನೀರನ್ನು ನಮಗೆ ಕೊಟ್ಟರು. ಅದರ ಜೊತೆಗೆ 18 ಲಕ್ಷ ಎಕರೆಗೆ ಮೀರಿದಾಗೆ ನೀವು ಬೇಸಾಯ ಮಾಡಬೇಕು ಅಂತಲೂ ನಮ್ಗೆ ಹೇಳಿದ್ರು. ಈಗ ನಾವು 18 ಲಕ್ಷ ಅಲ್ಲ, 8 ಲಕ್ಷದಲ್ಲೂ ನಾವು ಬೇಸಾಯ ಮಾಡ್ತಾ ಇಲ್ಲ ಇವಾಗ. ಈಗ ಅದೆಲ್ಲ ಹೆಚ್ಚಿಗೆ ಮಾಡ್ಕೊಳ್ಬೇಕಾದ್ರೆ ಈಗಿರ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಹಾರಾಜ ಆಫ್ ಮೈಸೂರು ಅವರ ಟೈಮ್ನಲ್ಲಿ ಪ್ರತಿ ಹಳ್ಳಿಗೂ ಒಂದು ಕೆರೆನ ಇವತ್ತು ಇದೆ. ಆ ಕೆರೆಗಳು ಇವತ್ತು ಎಲ್ಲ ಶಿಥಿಲ ಆಗಿದ್ದಾವೆ, ಹೂಳು ತುಂಬಿಕೊಂಡಿದೆ. ದಡುತಿ ರೈತರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ಬಂದ ನೀರು ಗಡಾರಂತ ಹೊರಗಡೆ ಹೋಗುತ್ತೆ. ನಮ್ಮ ಕನ್ನಂಬಾಡಿ ಕಟ್ಟೆ ನೀರು ಹೊರಗಡೆ ಹೋಗುತ್ತೆ, ಮಳೆ ಬಿದ್ದ ನೀರು ಹೊರಗಡೆ ಹೋಗುತ್ತೆ. ಈ ನೀರೆಲ್ಲ ಮೆಟ್ಟೂರಿನಾಗೆ ತಮಿಳುನಾಡಿಗೆ ಹೋಗ್ತಾ ಇದೆ. ಈಗ 2 ಮಾನ್ಸೂನ್ ಬರೋದು ನಮಗೆ, ಒಂದು ಜೂನ್ ಜುಲೈನಲ್ಲಿ, ಅಂದರೆ ಅದು ಸಾಮಾನ್ಯವಾಗಿ ನಮಗೆ ಬರೋದು. ಅದು ಇನ್ನೊಂದು ನೈಋತ್ಯ ಮಾನ್ಸೂನ್ ನಾರ್ತ್ ಈಸ್ಟ್, ಅದು ತಮಿಳುನಾಡಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ಆ ಅಕ್ಟೋಬರ್ ತಿಂಗಳಲ್ಲಿ ಬಂದಂಥ ನೀರು ಮತ್ತೆ ಇಲ್ಲಿ ನಮ್ಮ ಮೇಲ್ಗಡೆ ಭಾಗಮಂಡಲ, ನಮ್ಮ ಕೊಡಗಲ್ಲಿ ಮಳೆ ಬರೋದು ಕಷ್ಟ. ಅಲ್ಲಿ ಯಾವಾಗ ನೈಋತ್ಯ ಮಾನ್ಸೂನ್ ನಮ್ಮ ಬಯಲು ಸೀಮೆಯಲ್ಲಿ ಬರುತ್ತೆ. ಆ ಬಯಲು ಸೀಮೆಯಲ್ಲಿ ಬಿದ್ದ ನೀರೆಲ್ಲ ಪೂರ್ತಿ ತಮಿಳುನಾಡಿಗೆ ಹೋಗುವಂಥ ಒಂದು ವ್ಯವಸ್ಥೆ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ಸರ್ಕಾರಗಳು ಬಂದಂಥವರು ಯಾವ ರೀತಿಯಲ್ಲೂ ಕಾರ್ಯಕ್ರಮವನ್ನು ರೂಪಿಸ್ತಾ ಇಲ್ಲ. ನಾವು ಹೋರಾಟಗಾರರು, ನಾವು ಭಾಳಷ್ಟು ಸರ್ಕಾರಕ್ಕೆ ನಾವು ಹೇಳ್ಕೊಂಡು ಬಂದ್ವಿ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ಈ ಮಧ್ಯದಲ್ಲಿ ಏನು ಮಧ್ಯಂತರ ಆದೇಶ ಆದಮೇಲೆ ಫೈನಲ್ ಅವಾರ್ಡ್ ಬರುವಷ್ಟರೊಳಗಡೆ ಒಂದು ಕಾವೇರಿಯ ರೈತರು ಮತ್ತು ತಮಿಳುನಾಡು ರೈತರು, ಕರ್ನಾಟಕದ ರೈತರು ಒಂದು ಡೈಲಾಗ್ ಮಾಡಬೇಕು ಅಂತ ಹೇಳಿ ಒಂದು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸ್ ಅಂತ 1912ನೇ ಇಸ್ವಿನಲ್ಲಿ ಆ ಸಂಸ್ಥೆನ ಅವರು ಪ್ರಾರಂಭ ಮಾಡಿರ್ತಾರೆ. ಅವ್ರ ಉದ್ದೇಶ ಏನು ಅಂತಂದರೆ ಮದ್ರಾಸನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಟು ಅದು ಮಾಡಿದ್ದಂಥವ್ರು. ಆ ಸಂಸ್ಥೆಯವರು ಈ ಕರ್ನಾಟಕದವರು ಒಬ್ಬರು ಅಲ್ಲಿಗೆ ಡೈರೆಕ್ಟರ್ ಆಗ್ತಾರೆ. ಆ ಡೈರೆಕ್ಟರ್ ಆಗಿ ತಗೊಂಡಂಥ ಸಂದರ್ಭದಲ್ಲಿ ಮಧ್ಯಂತರ ಆದೇಶ ಬಂದಾಗ ನಮ್ಮ ಬಾರ್ಡರ್ನಲ್ಲಿ ಬೆಂಗಳೂರಿನಲ್ಲಿ 2 ಜನಕ್ಕೆ ಘರ್ಷಣೆಯಾಗಿ ಭಾಳಷ್ಟು ಜನ ಹೊಡಿತಾರೆ.